ಪಿಕ್ಲು ಶಿವ ಹತ್ಯೆ ಪ್ರಕರಣದ ಆರೋಪಿ ಜಗ್ಗ ಸಿಐಡಿ ಅಧಿಕಾರಿಗಳ ತನಿಖೆ ವೇಳೆ ತಗ್ಲಾಕೊಂಡಿದ್ದು ಹೇಗೆ ಗೊತ್ತಾ? ಬಲು ರೋಚಕವಾಗಿದೆ. ಜಗ್ಗ ಸಿಐಡಿಗೆ ಸಿಕ್ಕ ಸ್ಟೋರಿ. 41 ದಿನಗಳಲ್ಲಿ 5 ದೇಶವನ್ನ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಸುತ್ತಿದ್ದ. ನೋಡಿ, ಜುಲೈ 16ನೇ ತಾರೀಕಿಗೆ ಚೆನ್ನೈನಿಂದ ದುಬೈಗೆ ಎಸ್ಕೇಪ್ ಆಗಿದ್ದ ಜಗ್ಗ. ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ಗೆ ಹೋಗಿದ್ದ ಜಗ್ಗ. ಥಾಯ್ಲೆಂಡ್ಗೆ ಹೋಗುವಷ್ಟರಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಆ ನಂತರ ಆತನನ್ನ ಈಗ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಜಗ್ಗ ಬಿಕ್ಲು ಶಿವು ಕೊಲೆ ಪ್ರಕರಣದ ಜಗ್ಗ ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ ಈ ಎಲ್ಲ ದೇಶಗಳಿಗೆ ಹೋಗಿದ್ದ. ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಜಗ್ಗನಿಗೆ ತಿಳಿದಿತ್ತು. ಹೀಗಾಗಿ ಕೊಲಂಬೋದಿಂದ ದೆಹಲಿಗೆ ಫ್ಲೈಟ್ ಹತ್ತಿದ್ದ ಜಗ್ಗ ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಿದ್ರು. ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಈ ಕೊಲೆಗಾರ ಜಗ್ಗ ಇದ್ದನಲ್ಲ, ಕೊಲೆ ಪ್ರಕರಣದ ಆರೋಪಿ, ಈ ಆರೋಪಿ ಜಗ್ಗನನ್ನ ಅರೆಸ್ಟ್ ಮಾಡಿದ್ದಾರೆ ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳು. ಅವರಿಗೆ ಮೊದಲೇ ಖಚಿತ ಮಾಹಿತಿ ಇತ್ತು. ಬ್ಲೂ ಕಾರ್ನರ್ ನೋಟಿಸ್. ಪಿಕ್ಲು ಶಿವ ಹತ್ಯೆ ಪ್ರಕರಣದ ಆರೋಪಿ ಜಗ್ಗ ಸಿಐಡಿ ಅಧಿಕಾರಿಗಳ ತನಿಖೆ ವೇಳೆ ತಗ್ಲಾಕೊಂಡಿದ್ದು ಹೇಗೆ ಗೊತ್ತಾ? ಬಲು ರೋಚಕವಾಗಿದೆ. ಜಗ್ಗ ಸಿಐಡಿಗೆ ಸಿಕ್ಕ ಸ್ಟೋರಿ. 41 ದಿನಗಳಲ್ಲಿ 5 ದೇಶವನ್ನ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಸುತ್ತಿದ್ದ. ನೋಡಿ, ಜುಲೈ 16ನೇ ತಾರೀಕಿಗೆ ಚೆನ್ನೈನಿಂದ ದುಬೈಗೆ ಎಸ್ಕೇಪ್ ಆಗಿದ್ದ ಜಗ್ಗ. ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ಗೆ ಹೋಗಿದ್ದ ಜಗ್ಗ. ಥಾಯ್ಲೆಂಡ್ಗೆ ಹೋಗುವಷ್ಟರಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಆ ನಂತರ ಆತನನ್ನ ಈಗ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಜಗ್ಗ ಬಿಕ್ಲು ಶಿವು ಕೊಲೆ ಪ್ರಕರಣದ ಜಗ್ಗ ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ ಈ ಎಲ್ಲ ದೇಶಗಳಿಗೆ ಹೋಗಿದ್ದ. ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಜಗ್ಗನಿಗೆ ತಿಳಿದಿತ್ತು. ಹೀಗಾಗಿ ಕೊಲಂಬೋದಿಂದ ದೆಹಲಿಗೆ ಫ್ಲೈಟ್ ಹತ್ತಿದ್ದ ಜಗ್ಗ ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಿದ್ರು. ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಈ ಕೊಲೆಗಾರ ಜಗ್ಗ ಇದ್ದನಲ್ಲ, ಕೊಲೆ ಪ್ರಕರಣದ ಆರೋಪಿ, ಈ ಆರೋಪಿ ಜಗ್ಗನನ್ನ ಅರೆಸ್ಟ್ ಮಾಡಿದ್ದಾರೆ ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳು. ಅವರಿಗೆ ಮೊದಲೇ ಖಚಿತ ಮಾಹಿತಿ ಇತ್ತು. ಬ್ಲೂ ಕಾರ್ನರ್ ನೋಟಿಸ್. ಪಿಕ್ಲು ಶಿವ ಹತ್ಯೆ ಪ್ರಕರಣದ ಆರೋಪಿ ಜಗ್ಗ ಸಿಐಡಿ ಅಧಿಕಾರಿಗಳ ತನಿಖೆ ವೇಳೆ ತಗ್ಲಾಕೊಂಡಿದ್ದು ಹೇಗೆ ಗೊತ್ತಾ? ಬಲು ರೋಚಕವಾಗಿದೆ. ಜಗ್ಗ ಸಿಐಡಿಗೆ ಸಿಕ್ಕ ಸ್ಟೋರಿ. 41 ದಿನಗಳಲ್ಲಿ 5 ದೇಶವನ್ನ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಸುತ್ತಿದ್ದ. ನೋಡಿ, ಜುಲೈ 16ನೇ ತಾರೀಕಿಗೆ ಚೆನ್ನೈನಿಂದ ದುಬೈಗೆ ಎಸ್ಕೇಪ್ ಆಗಿದ್ದ ಜಗ್ಗ. ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ಗೆ ಹೋಗಿದ್ದ ಜಗ್ಗ. ಥಾಯ್ಲೆಂಡ್ಗೆ ಹೋಗುವಷ್ಟರಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಆ ನಂತರ ಆತನನ್ನ ಈಗ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಜಗ್ಗ ಬಿಕ್ಲು ಶಿವು ಕೊಲೆ ಪ್ರಕರಣದ ಜಗ್ಗ ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ ಈ ಎಲ್ಲ ದೇಶಗಳಿಗೆ ಹೋಗಿದ್ದ. ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಜಗ್ಗನಿಗೆ ತಿಳಿದಿತ್ತು. ಹೀಗಾಗಿ ಕೊಲಂಬೋದಿಂದ ದೆಹಲಿಗೆ ಫ್ಲೈಟ್ ಹತ್ತಿದ್ದ ಜಗ್ಗ ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಿದ್ರು. ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಈ ಕೊಲೆಗಾರ ಜಗ್ಗ ಇದ್ದನಲ್ಲ, ಕೊಲೆ ಪ್ರಕರಣದ ಆರೋಪಿ, ಈ ಆರೋಪಿ ಜಗ್ಗನನ್ನ ಅರೆಸ್ಟ್ ಮಾಡಿದ್ದಾರೆ ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳು. ಅವರಿಗೆ ಮೊದಲೇ ಖಚಿತ ಮಾಹಿತಿ ಇತ್ತು. ಬ್ಲೂ ಕಾರ್ನರ್ ನೋಟಿಸ್. ಪಿಕ್ಲು ಶಿವ ಹತ್ಯೆ ಪ್ರಕರಣದ ಆರೋಪಿ ಜಗ್ಗ ಸಿಐಡಿ ಅಧಿಕಾರಿಗಳ ತನಿಖೆ ವೇಳೆ ತಗ್ಲಾಕೊಂಡಿದ್ದು ಹೇಗೆ ಗೊತ್ತಾ? ಬಲು ರೋಚಕವಾಗಿದೆ. ಜಗ್ಗ ಸಿಐಡಿಗೆ ಸಿಕ್ಕ ಸ್ಟೋರಿ. 41 ದಿನಗಳಲ್ಲಿ 5 ದೇಶವನ್ನ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಸುತ್ತಿದ್ದ. ನೋಡಿ, ಜುಲೈ 16ನೇ ತಾರೀಕಿಗೆ ಚೆನ್ನೈನಿಂದ ದುಬೈಗೆ ಎಸ್ಕೇಪ್ ಆಗಿದ್ದ ಜಗ್ಗ. ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ಗೆ ಹೋಗಿದ್ದ ಜಗ್ಗ. ಥಾಯ್ಲೆಂಡ್ಗೆ ಹೋಗುವಷ್ಟರಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಆ ನಂತರ ಆತನನ್ನ ಈಗ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಜಗ್ಗ ಬಿಕ್ಲು ಶಿವು ಕೊಲೆ ಪ್ರಕರಣದ ಜಗ್ಗ ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ ಈ ಎಲ್ಲ ದೇಶಗಳಿಗೆ ಹೋಗಿದ್ದ. ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಜಗ್ಗನಿಗೆ ತಿಳಿದಿತ್ತು. ಹೀಗಾಗಿ ಕೊಲಂಬೋದಿಂದ ದೆಹಲಿಗೆ ಫ್ಲೈಟ್ ಹತ್ತಿದ್ದ ಜಗ್ಗ
ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಿದ್ರು. ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಈ ಕೊಲೆಗಾರ ಜಗ್ಗ ಇದ್ದನಲ್ಲ, ಕೊಲೆ ಪ್ರಕರಣದ ಆರೋಪಿ, ಈ ಆರೋಪಿ ಜಗ್ಗನನ್ನ ಅರೆಸ್ಟ್ ಮಾಡಿದ್ದಾರೆ ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳು. ಅವರಿಗೆ ಮೊದಲೇ ಖಚಿತ ಮಾಹಿತಿ ಇತ್ತು. ಬ್ಲೂ ಕಾರ್ನರ್ ನೋಟಿಸ್. ಪಿಕ್ಲು ಶಿವ ಹತ್ಯೆ ಪ್ರಕರಣದ ಆರೋಪಿ ಜಗ್ಗ ಸಿಐಡಿ ಅಧಿಕಾರಿಗಳ ತನಿಖೆ ವೇಳೆ ತಗ್ಲಾಕೊಂಡಿದ್ದು ಹೇಗೆ ಗೊತ್ತಾ? ಬಲು ರೋಚಕವಾಗಿದೆ. ಜಗ್ಗ ಸಿಐಡಿಗೆ ಸಿಕ್ಕ ಸ್ಟೋರಿ. 41 ದಿನಗಳಲ್ಲಿ 5 ದೇಶವನ್ನ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಸುತ್ತಿದ್ದ. ನೋಡಿ, ಜುಲೈ 16ನೇ ತಾರೀಕಿಗೆ ಚೆನ್ನೈನಿಂದ ದುಬೈಗೆ ಎಸ್ಕೇಪ್ ಆಗಿದ್ದ ಜಗ್ಗ. ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ಗೆ ಹೋಗಿದ್ದ ಜಗ್ಗ. ಥಾಯ್ಲೆಂಡ್ಗೆ ಹೋಗುವಷ್ಟರಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಆ ನಂತರ ಆತನನ್ನ ಈಗ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಜಗ್ಗ ಬಿಕ್ಲು ಶಿವು ಕೊಲೆ ಪ್ರಕರಣದ ಜಗ್ಗ ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ ಈ ಎಲ್ಲ ದೇಶಗಳಿಗೆ ಹೋಗಿದ್ದ. ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಜಗ್ಗನಿಗೆ ತಿಳಿದಿತ್ತು. ಹೀಗಾಗಿ ಕೊಲಂಬೋದಿಂದ ದೆಹಲಿಗೆ ಫ್ಲೈಟ್ ಹತ್ತಿದ್ದ ಜಗ್ಗ ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಿದ್ರು. ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಈ ಕೊಲೆಗಾರ ಜಗ್ಗ ಇದ್ದನಲ್ಲ, ಕೊಲೆ ಪ್ರಕರಣದ ಆರೋಪಿ, ಈ ಆರೋಪಿ ಜಗ್ಗನನ್ನ ಅರೆಸ್ಟ್ ಮಾಡಿದ್ದಾರೆ ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳು. ಅವರಿಗೆ ಮೊದಲೇ ಖಚಿತ ಮಾಹಿತಿ ಇತ್ತು. ಬ್ಲೂ ಕಾರ್ನರ್ ನೋಟಿಸ್. ಪಿಕ್ಲು ಶಿವ ಹತ್ಯೆ ಪ್ರಕರಣದ ಆರೋಪಿ ಜಗ್ಗ ಸಿಐಡಿ ಅಧಿಕಾರಿಗಳ ತನಿಖೆ ವೇಳೆ ತಗ್ಲಾಕೊಂಡಿದ್ದು ಹೇಗೆ ಗೊತ್ತಾ? ಬಲು ರೋಚಕವಾಗಿದೆ. ಜಗ್ಗ ಸಿಐಡಿಗೆ ಸಿಕ್ಕ ಸ್ಟೋರಿ. 41 ದಿನಗಳಲ್ಲಿ 5 ದೇಶವನ್ನ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಸುತ್ತಿದ್ದ. ನೋಡಿ, ಜುಲೈ 16ನೇ ತಾರೀಕಿಗೆ ಚೆನ್ನೈನಿಂದ ದುಬೈಗೆ ಎಸ್ಕೇಪ್ ಆಗಿದ್ದ ಜಗ್ಗ. ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ಗೆ ಹೋಗಿದ್ದ ಜಗ್ಗ. ಥಾಯ್ಲೆಂಡ್ಗೆ ಹೋಗುವಷ್ಟರಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಆ ನಂತರ ಆತನನ್ನ ಈಗ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಜಗ್ಗ ಬಿಕ್ಲು ಶಿವು ಕೊಲೆ ಪ್ರಕರಣದ ಜಗ್ಗ ದುಬೈ, ಇಂಡೋನೇಷ್ಯಾ, ಶ್ರೀಲಂಕಾ, ಥಾಯ್ಲೆಂಡ್ ಈ ಎಲ್ಲ ದೇಶಗಳಿಗೆ ಹೋಗಿದ್ದ. ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಜಗ್ಗನಿಗೆ ತಿಳಿದಿತ್ತು. ಹೀಗಾಗಿ ಕೊಲಂಬೋದಿಂದ ದೆಹಲಿಗೆ ಫ್ಲೈಟ್ ಹತ್ತಿದ್ದ ಜಗ್ಗ ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಿದ್ರು. ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಈ ಕೊಲೆಗಾರ ಜಗ್ಗ ಇದ್ದನಲ್ಲ, ಕೊಲೆ ಪ್ರಕರಣದ ಆರೋಪಿ, ಈ ಆರೋಪಿ ಜಗ್ಗನನ್ನ ಅರೆಸ್ಟ್ ಮಾಡಿದ್ದಾರೆ ದೆಹಲಿಯ ಏರ್ಪೋರ್ಟ್ ಅಧಿಕಾರಿಗಳು. ಅವರಿಗೆ ಮೊದಲೇ ಖಚಿತ ಮಾಹಿತಿ ಇತ್ತು. ಬ್ಲೂ ಕಾರ್ನರ್ ನೋಟಿಸ್.